ನೇತ್ರ ಎಲ್ಲೋಗಿದ್ದೀನಿ ಕಾಣಿಸ್ಲಿಲ್ಲಲ್ಲ. ಅವಾಗಲೇ ಕರೆದೆ ನಾನು ಇಲ್ಲಿ ಒಂದು ಸ್ವಲ್ಪ ಅವ್ರ ಜೊತೆ ಡಿಸ್ಕಷನ್ ಮಾಡೋದಿದೆ ಅಂತ. ನೀನು ಕಾಣಿಸ್ಲಿಲ್ಲಲ್ಲ, ರೂಮಲ್ಲೂ ಇಲ್ಲಾಗಿದ್ದೆ ನೋಡಿದೆ. ಅದು ಸರ್ ವಾಶ್ರೂಮ್ಗೆ ಹೋಗಿದ್ದೆ, ಅದಕ್ಕೋಸ್ಕರ ನೀವು ಕರೆದಿದ್ದು ನಂಗೆ ಕೇಳಿಲ್ಲ ಅಂತ ಅನಿಸುತ್ತೆ. ಆವಾಗಲೇ ಅನಿಸುತ್ತೆ ನೀವು ರೂಮಿಗೆ ಬಂದಿದ್ದು. ಓ ಹೌದಾ, ಸರಿ ಆಯಿತು, ಕೂತ್ಕೋ ಬರ್ರಿ. ಸರಿ ಸರ್. ಬರೋ ಪಜ್ಜರ ಬರ್ರಿ, ಟೈಮ್ ಆಗುತ್ತೆ ಬರ್ರಿ, ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಆತ್ರಿ ದಣ್ಯಾರ ಬಂದ ಬಿಟ್ಟೆ ತಡ್ರಿ. ಅದು ಬುದ್ಧಿಯರ ನೀವು ಭಾಳ ದಿನದ ಮೇಲೆ ಬಂದಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ನಾಟಿ ಕೋಳಿ ಇದು ರಾಗಿ ಮುದ್ದೆ ಅಂದ್ರೆ ನಿಮಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಅದು ಅಡುಗೆ ಮಾಡಂತಂದು ಹೇಳಕ್ಕಂತ ಹೋಗಿದ್ದೀರಿ ಕೆಳಗಡೆ ಅಡುಗೆ ಕೋಣ್ಯಾಗ. ಇಲ್ಲಾಂದ್ರೆ ಅವರು ಮತ್ತೆ ಬೇರೆ ಏನಾರು ಮಾಡಿಬಿಡ್ತಾರಲ್ಲ, ಅದಕ್ಕೆ ಈಗಲೇ ಹೇಳಿದ್ದೀರಿ ಮಧ್ಯಾಹ್ನ ಊಟಕ್ಕೆ ಇರಲಿ ಅಂತಂದು. ಅಷ್ಟೆಲ್ಲ ತ್ರಾಸು ಇದಕ್ಕೆ ತಗೋತೀರಿ ಅಜ್ಜರ, ನಮ್ಗೆ ಏನಾದರೂ ನಡೀತೈತಿ, ನೀವು ಸುಮ್ಮನೆ ಇಲ್ಲದ ತ್ರಾಸು ತಗೋತೀರಿ ನೋಡ್ರಿ. ಅಯ್ಯ ಅದ್ರಾಗ ತ್ರಾಸು ಏನೈತ್ರಿ, ನೀವು ಬರೋದ ಎಷ್ಟು ದಿನಕ್ಕೆ ಒಂದ್ಸಲ ಬಂದಿರಿ. ಈಗ ಸಮಯ ಬಂದ್ರೆ ಒಂದು 8-10 ತಿಂಗಳ ಮೇಲೆ ಆತು ಬಿಡ್ರಿ ನೀವು ಬಂದೋಗಿ. ಮತ್ತು ಬರೋದ ಈಗ ಬಂದಿರಿ, ಮತ್ತು ಈಗೂ ಮಾಡಿಸ್ಲಿಲ್ಲ ಅಂದ್ರೆ ಹೆಂಗೆ ರೀ? ಹಾಂ, ನೀವೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡ್ತಿರ್ತಾರಲ್ರಿ. ಈಗ ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತಂದು ಲಗುನ ಹೋಗಿ ಹೇಳಿ ಬಂದುಬಿಟ್ಟೆ ನೋಡ್ರಿ. ಯಪ್ಪ ಯಪ್ಪ ನಾಗ್ಯಾ, ಇಲ್ಲದಿನ ಬಾ ಇಲ್ಲಿ ಈ ಕಡೆ. ಹಾಂ ಈ ಕಡೆ ಬಾ. ಇಲ್ಲದೇನಪ್ಪ ನೀನು, ನಾನು ಎಷ್ಟೋ ತಾತು ನಿನ್ನನ್ನು ಹುಡ್ಕಾ ಕುಂತು ಎಲ್ಲ ಕಡೆ ನೋಡಿದ್ದೆ, ಸಾಕತ್ತಾಗಲಿ ಇಲ್ಲೇ ಬಂದು ನೋಡೋಗಿದ್ದೆ, ಯಾರೂ ಇಲ್ಲಾಗಿದ್ರಲ್ಲಪ್ಪ. ನೀ ಯಾವಾಗ ಬಂದು ಈ ಕಡೆ? ಅಯ್ಯ ಈಗ ಬಂದೆ ನಾನು, ಇವರು ಈಗ ಬಂದಾರ. ನೀನು ಆಗಲೇ ನೋಡಿದ್ದೇನೆ, ನಾನು ಈಟೊತ್ತಾತು ನಿನ್ನನ್ನು ಹುಡ್ಕಾ ಕುಂತು. ಎತ್ತ ಹೋಗಿದ್ದಿ? ಅದ ಮಾವಿನ ತೋಟದ ಕಡೆ ಹೋಗಿದ್ದೆಯಪ್ಪ, ಮತ್ತು ಅಲ್ಲಿ ಕಳ್ಳರು ಬರ್ತಾರಲ್ಲ, ಅದಕ್ಕೆ ಸುತ್ತಲೂ ಒಂದು ರೌಂಡ್ ನೋಡ್ಕೊಂಬಂದೀನಿ. ಈಗ ಅಲ್ಲಿ ಹುಡ್ರು ನಿಂದ್ರಿಸಿ ಬಂದೀನಿ. ಅದಕ್ಕೆ ಒಂಥರ ನಾಷ್ಟ ಇಷ್ಟ ಏನಾರು ಮಾಡೋದ್ರಾತಂತ ಬಂದೆ, ನಾಷ್ಟನೂ ಮಾಡಿದೆಪ್ಪ ನಾನು. ನೀನೇ ಕಾಣಿಸ್ಲಿಲ್ಲ, ಮತ್ತು ಅದಕ್ಕೆ ಹುಡ್ಕಾದ್ರೆ ಆಯ್ತಂತಂದು ಹುಡ್ಕೋ ಅಂತ ಬಂದೆ ನೋಡಿ ನಾನು. ಹೌದೇನಾ, ಚಲೋ ಆತು ಬಿಡ ಹಂಗಾರ. ಬರಪ್ಪಚ್ಚ, ಈ ಹುಡುಗ ಯಾರು? ನಾನು ಎಷ್ಟು ಸಲ ಬಂದಾಗ ಈ ಹುಡುಗನ ನೋಡೇಲಾಗಿತ್ತಲ್ಲ, ಯಾರಿದು? ಅದು ಬುದ್ಧಿಯರ, ಈಗ ನನ್ನ ಮಗನ ರೀ, ಸಣ್ಣವ. ಅದು ಶಾಲೆಗೆ ಹೋಗಿದ್ದಾರಿ, ಅದೇ 12ನೇ ಕ್ಲಾಸ್ ತನಕ ಕಲ್ತಾನೆ ರೀ. ಮತ್ತು ಮುಂದಕ್ಕೆ ನಮಗೂ ಕಲ್ಸೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ತೋಟದಾಗ ಕೆಲ್ಸಕ್ಕೆ ಬರಾಕೊಂತಾನೆ ಈಗ. ನಮಸ್ಕಾರ ಮಾಡಲಿ ಸಣ್ಣ ಬುದ್ಧಿಯರು ಇವರು. ಹಾಂ, ಮೊನ್ನೆ ಬಂದಿದ್ರಲ್ಲ ದೊಡ್ಡ ಬುದ್ಧಿಯರು, ಅವ್ರ ಮಗ ಇವರು. ನಮಸ್ಕಾರ ಮಾಡು. ಆತಪ್ಪ, ನಮಸ್ಕಾರ ರೀ ಸರ. ಹಾಂ ನಮಸ್ಕಾರಪ್ಪ. ಅಂದಂಗೆ ನಿನ್ನ ಹೆಸರೇನು ಗೊತ್ತಾಗಲಿಲ್ಲ? ನನ್ನ ಹೆಸರು ನಾಗಪ್ಪ ಅಂತರಿ. ಹೌದಾ, ಎಲ್ಲಿ ತನಕ ಓದಿದೀಯ ನೀನು? ಅದು ಸೆಕೆಂಡ್ ಇಯರ್ ತನಕ ಓದಿದ್ದೀರಿ, ಮತ್ತು ಆಮೇಲೆ ಅಪ್ಪಗ ಓದ್ಸೋಕ್ಕಾಗಲ್ಲ ಅಂದ್ರೆ ಅದಕ್ಕೆ ಮತ್ತೆ ಇಲ್ಲೇ ತೋಟದಾಗ ಬಂದೇರಿ ಕೆಲ್ಸಕ್ಕೆ. ಬುದ್ಧಿರ ಅದೆಲ್ಲ ಇರಲಿ ಅಂದಂಗೆ ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡೋಕ್ಕಂತ ಬಂದಿದ್ದೆ. ಹೌದಾ? ಹೌದು, ನಾನು ನಿಮ್ಮ ಜೊತೆ ಮಾತಾಡ್ಬೇಕಂತಲೇ ಬಂದು ಏನೇನೋ ಮಾತಾಡ್ತಾ ಕುಂತಿದ್ದೀನಿ ನೋಡು. ಅಂದಂಗೆ ಏನು ಸಮಸ್ಯೆ ಇದೆ ಈಗ ತೋಟದಲ್ಲಿ? ಅದು ಬುದ್ಧಿಯರ, ಇಲ್ಲಿ ನಮ್ಮ ಒಂದು ಹೊಲದ ಮಗ್ಲ ಒಂದು ಹೊಲ ಐತಲ್ರಿ, ಅವರು ಮಾಳ್ಗ್ಯಾರ ಅಂತಂದು ಅವ್ರದ್ದು ತೋಟ ಚಲೋ ಐತ್ರಿ. ಮಾವಿನ ಹಣ್ಣು ಅವರು ಎಲ್ಲ ಥರ ಹಣ್ಣು ಹಾಕಾರ. ಅವರು ಏನು ಮಾಡ್ಬಿಡ್ತಾರ, ಹೊಟ್ಟೆ ಕಿಚ್ಚಿಂದ ಬರೋದು, ನಮ್ಮ ಹಣ್ಣನ್ನೆಲ್ಲ ಕದ್ಕೊಂಡು ಹೋಗೋದು ರಾತ್ರಿನ, ಇಲ್ಲ ಗಿಡ ಎಲ್ಲ ಹಾಳು ಮಾಡೋದು. ಏನಾರು ಕೇಳಕ್ಕೆ ಹೋದ್ರೆ ನಮ್ಮ ಜೊತೆನೇ ಜಗಳಕ್ಕೆ ಬರೋದು, ಹಿಂಗೆಲ್ಲ ಮಾಡಾಕುಂತಾರ್ರಿ. ಹೌದ್ರಿ ಸರ, ಮೊನ್ನೆ ಅಪ್ಪ ಕೇಳಕ್ಕೆ ಹೋದಾಗ ಅಪ್ಪನ ಹೊಡ್ಯಾಕಂತಾನೆ ಬಂದಿದ್ರು. ಈ ನೀವೇನು ನೋಡಿರೇನು ಕಣ್ಣಾರೆ ನಾವ ಮಾಡಿವಂತಂದು? ಯಾರು ಮಾಡಿರ್ಬೋದು, ಇಲ್ಲ ಯಾವ್ದಾರು ಪ್ರಾಣಿ ಬಂದು ಏನಾರು ಮಾಡಿರ್ಬೋದು, ನಾವ ಅಂತ ಹೆಂಗೆ ಅಂತೀರಿ ನೀವು ಅಂತಂದು ಭಾಳ ಜಗಳ ಮಾಡಿಬಿಟ್ರಿ ಅವರು. ಏನು ಹೇಳಕೊಂತೀರಿ ನೀವು? ಇಷ್ಟು ದಿನ ಇದು ಯಾವುದೋ ಪ್ರಾಬ್ಲಮೇ ಇಲ್ಲಾಗಿತ್ತಲ್ಲ, ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಅಯ್ಯ ಬುದ್ಧಿಯರ, ಇದು ಚಾಲೂ ಆಗಿ ಆಗಲೇ ಸಮೀಪ 1 ವರ್ಷ ಆಗಕ್ಕೆ ಬಂತ್ರಿ. ಅವ್ರದ್ದು ಭಾಳ ಕಾಟ ಆಗ್ಬಿಟ್ಟೈತ್ರಿ. ಅವರು ಯಾವಾಗ ಬಂದು ಕಿತ್ಕೊಂಡು ಹೋಗಾರ, ರಾತ್ರಿ ಎಲ್ಲ ಕಾದ್ರೆ ಹಗ್ಲೊತ್ನಾಗ ಏನಾರು ಯಾವಾಗ ನೋಡಿದ್ರು ಹೆಂಗೆ ಬಂದು ಕತ್ಕೊಂಡು ಹೋಗಾರೋ, ಹೆಂಗೆ ಗಿಡ ಎಲ್ಲ ಹಾಳು ಮಾಡ್ತಾರೋ ಗೊತ್ತಾಗೋಲ್ರಿ ಬುದ್ಧಿಯರ. ಏನಾರು ಕೇಳಕ್ಕೆ ಹೋದ್ರೆ ನೀವೇನು ಕಣ್ಣಾರೆ ನೋಡಿರನ ಹಂಗನೆ ಹಿಂಗನ ಅಂತ ಒದರಾಡ್ತಾರ್ರಿ. ಅದ್ರಾಗ ಇವಾಗ ಹಣ್ಣಿಗಿನ್ನ ಜಾಸ್ತಿ ಬಿಟ್ರೆ ಒಂದು ಸ್ವಲ್ಪ ಇದು ನಿಮ್ಮದು ಹೋಟೆಲ್ ಐತಲ್ರಿ, ಅಲ್ಲಿ ಕಳಿಸ್ತೀವಿ. ಇನ್ನು ಮತ್ತು ಭಾಳ ಉಳಿದ್ವು ಅಂದ್ರೆ ಒಂದು ಸ್ವಲ್ಪ ಮಾರಕ್ಕಂತ ಇದು ಒಂದು ಸ್ವಲ್ಪ ಮಾರಕ್ಕೆ ಕಳಿಸ್ಬಿಡ್ತೀವಿ ರೀ ಮಾರ್ಕೆಟಿಗೆ. ಅವಾಗ ಭಾಳ ಇದ್ದಾಗ ಅವರ ಬಂದಿರ್ತಾರೆ, ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಹಣ್ಣು ಮಾರೋರು. ಅವ್ರು ಬಂದಾಗ ಅವರಿಗೂ ಅದು ಇದು ಹೇಳಿ ತಲೆಯೆಲ್ಲ ಕೆಡಿಸಿ ಈ ಕಡೆ ನಮ್ಮ ತೋಟದ ಕಡೆ ಬರಲೇಬಾರ್ದು ನೋಡ್ರಿ, ಬರೀ ಅವ್ರ ತೋಟದ ಹಣ್ಣು ತೊಗೊಂಡು ಹೋಗ್ಬೇಕು, ಹಂಗೆ ಮಾಡಿಬಿಡ್ತಾರೆ ರೀ. ಹಿಂಗಾಗಿ ಈಗಂತೂ ಈಗ ಒಂದು 5-6 ತಿಂಗಳು ಆದ್ರಿ, ಭಾಳ ಕಾಟ ಅಂದ್ರೆ ಕಾಟ ಆಗ್ಬಿಟ್ಟೈತೆ ನೋಡ್ರಿ ಅವ್ರದ್ದು. ಹೌದ್ರಿ ಬುದ್ಧಿರ, ಅದು ಅಲ್ಲದೆ ಹೋದ್ಸಲ ದೊಡ್ಡ ಬುದ್ಧಿಯರು ಬಂದಿದ್ರಲ್ಲ, ಅವರು ಕೇಳಿದ್ರು ಇಲ್ಲ ರೀ ಸರ, ನಾವೇನೂ ಮಾಡಿಲ್ಲ, ನಿಮ್ಮ ತೋಟದ ತಂಟೆಗೆ ಬಂದಿಲ್ಲ ನಾವು ಅಂತ ಹೇಳಿಬಿಟ್ರಿ. ಮತ್ತು ಅವ್ರವ್ರು ಏನು ಮಾತಾಡಬೇಕು, ಅದಕ್ಕೆ ಅವರು ಸುಮ್ಮನೆ ಆಗ್ಬಿಟ್ರು. ಇವಾಗ ನೀವೇ ಏನಾರು ಮಾಡ್ಬೇಕು ನೋಡ್ರಿ, ನಮಗಂತೂ ಅವ್ರ ಕಾಟ ಸಾಕಾಗಿ ಹೋಗ್ಬಿಟ್ಟೈತೆ ನೋಡ್ರಿ. ಹಣ್ಣು ಎಷ್ಟೊಂದು ಹಾಳು ಮಾಡ್ತಾರೆ, ಗಿಡ ಎಲ್ಲ ಎಷ್ಟು ಹಾಳು ಮಾಡಿಬಿಡ್ತಾರೆ ರೀ. ನೀವು ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಬೇಕಾಗಿತ್ತು ಅವ್ರ ಮೇಲೆ. ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ನಮ್ಮ ಹತ್ರ ಸಾಕ್ಷಿನೇ ಇಲ್ಲಲ್ಲವ, ಅವರ ಬಂದು ಹಾಳು ಮಾಡೋಗಾರ ಅಂತಂದು. ಒಂಥರ ಹೆಂಗಾಯ್ತಂದ್ರೆ ಅವ್ರು ಯಾವಾಗ ಬಂದು ಹಾಳು ಮಾಡ್ತಾರೋ ಏನೋ ನಮಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತೆ ನೋಡವ. ಇಡೀ ದಿನ ಕಾದ್ರೂ ಯಾವಾಗ್ರೆ ಯಾಕಡೆಯಿಂದ ಬಂದು ಹೆಂಗೆ ಹಾಳು ಮಾಡ್ತಾರೆ ನಾವು ಗೊತ್ತಾಗವಲ್ದವ. ಈಗ ಪೊಲೀಸರು ಕರೆಸಿದ್ರೆ ಅವರು ಸಾಕ್ಷಿ ಕೇಳ್ತಾರೆ, ನಮ್ಮ ಹತ್ರ ನೋಡಿದ್ರೆ ಸಾಕ್ಷಿನೇ ಇಲ್ಲ, ಅವರ ಬಂದು ಮಾಡೋಗಾರ ಅಂತಂದು. ಈಗ ನಮಗಂತೂ ಏನು ಮಾಡ್ಬೇಕಂತ ಗೊತ್ತಾಗವಲ್ದವ ಆತಾಗ. ಮತ್ತು ಅವರ ಇದನ್ನೆಲ್ಲ ಮಾಡ್ತಾ ಇರೋದಂತ ನಿಮಗೆ ಗೊತ್ತಾಗಿದ್ದಾದ್ರೆ ಹೆಂಗೆ?
ನಮ್ಮ ಹುಡುಗನವ ಇವನ್ನ ಪತ್ತೆ ಹಚ್ಚಿದ್ದ ಅದನ್ನು ಅವರ ಹಾಳು ಮಾಡಕ್ಕೆ ಕುಂತಾರಂತಂದು ಒಂದ್ಸಲ ಏನಾಗಿತ್ತು, ಒಂದು ವರ್ಷದಿಂದ ಒಂದೆರಡು ತಿಂಗಳು ಹಿಂಗೆ ಹಣ್ಣು ಕಿತ್ಕೊಂಡು ಹೋಗಿ ಹಾಳು ಮಾಡೋದು, ಗಿಡ ಎಲ್ಲ ಹಾಳು ಮಾಡೋದು. ಅವು ಒಂಥರ ಹೆಂಗಂದ್ರೆ ಪ್ರಾಣಿನ ಬಂದು ಹಾಳು ಮಾಡೋಗಾರನ್ನು ಅನ್ನಂಗೆ ಮಾಡ್ತಿದ್ರು ಅವರು. ಅಷ್ಟು ತಲೆ ಓಡಿಸಿ ಇದು ಹಾಳು ಮಾಡ್ತಿದ್ರು. ಅವಾಗ ನನ್ನ ಮಗ ಅದನ್ನಲ್ಲ 2-3 ದಿನ 1 ವಾರ ಕಂಟಿನ್ಯೂ ತೋಟದಾಗ ನಿಂತ್ಕೊಂಡು ಅವ್ರು ಏನು ಯಾರು ಬರೋದು ಏನು ಅಂತ ಪತ್ತೆ ಹಚ್ಚಿದ. ಆದ್ರೆ ಒಂದ್ಸಲ ಒಬ್ಬನ ಸಿಕ್ಕಾಕೊಂಡಿದ್ದ. ಆ ಹುಡುಗ ಅವನು ಕಾಲು ಹಿಡ್ಕೊಂಡಿದ್ದ. ಪಾಪ ನನ್ನ ಮಗ ಜಾಡ್ಸಿ ಒದ್ಬಿಟ್ರೆ ಪಾಪ ನನ್ನ ಮಗ ಬಂದು ಕೆಳಗಡೆ ಬಿದ್ದು ತಲೆಯೆಲ್ಲ ಒಡೆದು ಹೋಗ್ಬಿಟ್ಟಿತ್ತವ. ಇಷ್ಟೆಲ್ಲ ಆಗಿದೆನಾ? ಮತ್ತು ನೀವು ಇಷ್ಟೆಲ್ಲ ಆದ್ರೂ ಹೇಳಿಲ್ಲಲ್ಲ ನಮಗೆ ನೀವು? ಇದು ನಾಗಪ್ಪ, ನಿಮಗೆ ನೀವು ಇವಾಗ ಕಂಡು ಹಿಡಿತೀರಾ ಅವತ್ತು ಯಾರು ತೋಟದಿಂದ ಹಣ್ಣೆಲ್ಲ ಕಿತ್ಕೊಂಡು ಹೋಗಿದ್ದು, ತೋಟ ಎಲ್ಲ ಹಾಳು ಮಾಡಿದ್ದು, ಅವ್ರ ಮುಖ ನಿಮ್ಗೆ ನೆನಪಿದೆನಾ? ಅಯ್ಯೋ, ಅವತ್ತು ಅವ್ರನ್ನ ಕಂಡು ಹಿಡಿಬೇಕಂದ್ರೆ ಅವರು ಈ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡ್ಬಂದಿದ್ರು. ನಾನು ಅದರಲ್ಲಿ ನಮ್ಮ ತಲೆಗೆ ಪೆಟ್ಟು ಬಿದ್ದಿದ್ದಂದು ಮುಂದಕ್ಕೆ ಹೋಗೋದಕ್ಕೂ ಆಗಲಿಲ್ಲ. ಆದರೂ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿದೆ, ಅವ್ರು ಓಡಿ ಸೀದಾ ಮಾಳ್ಗೇರ್ ತೋಟ ಇದೆ ಅಲ್ರಿ, ಅವ್ರು ಆ ತೋಟದಲ್ಲಿ ಹೋದರು. ಮತ್ತು ಆಮೇಲೆ ನಾನು ಮರುದಿನ ಆ ತೋಟಕ್ಕೆ ಹೋಗಿ ಒಂದು ಸ್ವಲ್ಪ ಬೇರೆ ಥರ ನಾನು ಮುಖಕ್ಕೆಲ್ಲ ಕಟ್ಕೊಂಡು ಅವ್ರ ತೋಟಕ್ಕೆ ಹೋಗಿ ನೋಡಿದೆ. ಒಂದು ದಿನ ಅವರೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋದನ್ನು ನಾನು ಕೇಳಿಸ್ಕೊಂಡಿದ್ದೆ. ಅವಾಗ ಕನ್ಫರ್ಮ್ ಆಯ್ತು ರೀ ನನಗೆ, ಅದ ಹೊಲ್ದರ ಇಲ್ಲಿ ಬಂದೆಲ್ಲ ಹಾಳು ಮಾಡಕೊಂತಿದ್ದಂತಂದು. ಇಷ್ಟೆಲ್ಲ ನಡೆದಿದೆ ನಾ ಈ ತೋಟದಲ್ಲಿ? ಇಷ್ಟೆಲ್ಲ ನಡೀತಾ ಇದ್ರು ನೀವು ನಂಗೆ ಅವಾಗಲೇ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ನಾನು ಅವಾಗಲೇ ಏನಾದರೂ ಮಾಡ್ತಿದ್ದೆ ತಾನೆ. ಒಮ್ಮೆಗೆ ಇವಾಗ ಕುತ್ತಿಗೆ ಬಂದಿದೆ, ಇವಾಗ ಹೇಳ್ತಾ ಇದ್ದೀರಲ್ಲ ನೀವು. ಅಯ್ಯೋ ಬುದ್ಧಿಯರ, ದೊಡ್ಡ ಬುದ್ಧಿಯರ ಹತ್ರ ಹೇಳಿದ್ವಿ ನಾವು, ಅವರ ನಿಮ್ಮ ಹತ್ರ ಹೇಳಬೇಡ ಅಂತಂದ್ರೆ ಅವನು ಒಮ್ಮೆಗೆ ಸಿಟ್ಟಿಗೆ ಹೋಗ್ಬಿಡ್ತಾನ ಅಂತಂದು. ಹೌದಾ, ಸರಿ ತಗೋರಿ. ಹಾಗಾದರೆ ಇದನ್ನೇನಾದರೂ ಮಾಡಿ ಈ ಸಲ ಬಗೆಹರಿಸೋಣ ಈ ಪ್ರಾಬ್ಲಮ್ನ. ಸರ್, ಇವಾಗ ಮುಂದೆ ಏನು ಮಾಡೋದು ಮತ್ತೆ? ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಇದನ್ನು ಮಾತ್ರ ಇಲ್ಲಿಗೆ ಸುಮ್ಮನೆ ಬಿಡಬಾರ್ದು. ಇವಾಗ ಫಸ್ಟ್ ಎಲ್ಲ ತೋಟನೂ ಚೆಕ್ ಮಾಡ್ಕೊಂಬರಂಬರಿ. ಹಣ್ಣೆಲ್ಲ ಹೆಂಗೆ ಬಿಟ್ಟಿದೆ, ಗಿಡ ಎಲ್ಲ ಹೆಂಗೆ ಬೆಳೆದಿದೆ ಅಂತ ನೋಡ್ಬೇಕು ನಾನು. ಸೊ ಯಾರು ಬರ್ತೀರಿ ಇಬ್ಬರಲ್ಲಿ? ನಾನು ಬರ್ತೀನಿ ಬರ್ರಿ ಬುದ್ಧಿರ. ಈ ಒಂದು ಇಲ್ಲೇ ಬೇರೆ ಕೆಲಸ ಐತಿ, ನಾನು ಬರ್ತೀನಿ ಬರ್ರಿ. ಸರಿ ಬರ್ರಿ ಅಜ್ಜಾರ, ಹೋಗೋಣ. ನಾಗಪ್ಪ, ನಾನು ಹೋಗಿ ಇವರಿಗೆ ತೋಟ ಎಲ್ಲ ತೋರಿಸ್ಕೊಂಬರ್ತೀನಿ. ನೀನು ನಿನ್ನೆ ಹರಿದಿದ್ದು ಹಣ್ಣೆಲ್ಲ ಅದಾವಲ್ಲ, ಅಲ್ಲಿ ಆಳ ಥರ ನೋಡು, ಅವನ್ನೆಲ್ಲ ಪ್ಯಾಕ್ ಮಾಡಿ ಹೋಟೆಲ್ಗೆ ಯಾವ ಕಳಿಸ್ಬೇಕು ನೋಡು, ಹೋಟೆಲ್ಗೆ ಕಳಿಸು. ಮತ್ತು ಮಿಕ್ಕಿದ್ದನ್ನು ಅವ್ರು ಮಾರಾಕ ಅವ್ರು ತೊಗೊಂಡು ಹೋಗಿ ಬರ್ತೀನಿ ಅಂತಂದ್ರೆ ಅವ್ರಿಗೆ ಕಳ್ಸಕ್ಕೆ ಬರ್ತೈತಿ. ನೀ ಹೋಟೆಲ್ಗೆ ಅಷ್ಟೇ ಕಳ್ಸೋದು ವ್ಯವಸ್ಥೆ ಮಾಡಿ, ಸರಿನಾ? ಸರಿ ಆಯ್ತಪ್ಪ. ಬರ್ರಿ ಬುದ್ಧಿಯರ, ನಾನು ಮುಂದಕ್ಕೆ ಹೋಗಿರ್ತೀನಿ, ಬರ್ರಿ ನೀವು. ನೇತ್ರ ಅವ್ರೆ, ನೀವು ಅಣ್ಣನ ಜೊತೆ ಬಂದ್ರ? ನೀವು ಬರ್ತೀರಿ ಅಂತಂದು ನಿಮ್ಮ ಮನೆಗೆ ಹೋಗಿ ನೋಡಿ ನೀವು ಈ ಕಡೆ ಬಂದಿದ್ದೀರಾ ಅಂತ ಅಂದಮೇಲೆ ಈ ಕಡೆ ಬಂದಿದ್ದೀನಿ ನಾನು. ಏನಣ್ಣ ನೀವು ಬರಲ್ಲ ಅಂತ ಅಂದಿದ್ದೆಲ್ಲ, ಏನಿದು ಒಮ್ಮೆಗೆ ಸಡನ್ನಾಗಿ ಬಂದುಬಿಟ್ಟಿದೆಯಾ? ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಸರಿನಾ? ನೀವಾಗ ಬಂದಿದ್ದೀಯಾ ತಾನೆ? ಹೋಗು, ನಾಷ್ಟ ಇದೆ, ನಾಷ್ಟ ಮಾಡ್ಕೊಂಬ. ನೇತ್ರ ಅವ್ರೆ, ನೀವು ಹೇಳೋದಕ್ಕೆ ಬರಲ್ವಾ? ಅದು ಅಲ್ಲದೆ ಎಷ್ಟು ತನಕ ಆಯಿತು ನಾನು ಕಾಲ್ ಮಾಡ್ತಾನೇ ಇದ್ದೀನಿ, ನಿಮಗೆ ನೋಡಿದ್ರೆ ಕಾಲೇ ಹೋಗ್ತಾ ಇಲ್ಲ. ಎಲ್ಲಿಟ್ಟಿದ್ದೀರಾ ಫೋನು? ಅಯ್ಯೋ, ಅದು ನಿತಿನ್ ಅವರೇ, ನನಗೂ ಗೊತ್ತಿರಲಿಲ್ಲ ಸರ್. ಒಮ್ಮೆಗೆ ಮನೆ ಹತ್ರನೇ ಬಂದು ಬಾ ನನ್ನ ಜೊತೆನೇ ಅಂತ ಅಂದ್ಬಿಟ್ರು. ನಾನು ಹಾಗೆ ಬಂದೆ. ಕಾರಲ್ಲಿನೂ ನಿಮಗೆ ಕಾಲ್ ಮಾಡೋದಕ್ಕಾಗಲಿಲ್ಲ. ಅದು ಅಲ್ಲದೆ ಇಲ್ಲಿ ನೆಟ್ವರ್ಕೇ ಇಲ್ಲ, ಹಾಗಾಗಿ ನೀವು ಫೋನ್ ಮಾಡಿದ್ರು ನನಗೆ ಬಂದೇ ಇಲ್ಲ ಅಂತ ಅನಿಸುತ್ತೆ. ಇವಾಗ ಬಂದ್ರಲ್ಲ, ಇರಲಿ ಬಿಡಿ. ನಿಮ್ಮದು ಟಿಫಿನ್ ಆಯಿತಾ? ನಮ್ಮದು ಟಿಫಿನ್ ಆಯಿತು. ನೀವು ಹೋಗಿ ಟಿಫಿನ್ ಮಾಡ್ಕೊಂಡು ಬಂದುಬಿಡೋಗ್ರಿ. ಸರಿ ಆಯಿತು. ಇಲ್ಲೇ ಕೂತ್ಕೊಂಡಿರಿ, ನಾನು ಹೋಗಿ ಬೇಗ 5 ನಿಮಿಷದಲ್ಲಿ ಟಿಫಿನ್ ಮಾಡ್ಕೊಂಡು ಬಂದುಬಿಡ್ತೀನಿ, ಸರಿನಾ? ಅದು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ, ಸರ್ ಕರೆದಿದ್ದಾರೆ. ನೀವು ಆರಾಮ್ ಟಿಫಿನ್ ಮಾಡ್ಕೊಂಡು ಅಲ್ಲಿಗೆ ಬಂದುಬಿಡಿ. ಪ್ಲೀಸ್ ರೀ ನೇತ್ರ ಅವರೇ, ಒಂದು 5 ನಿಮಿಷ ಬೇಗ ಹೋಗಿ ಟಿಫಿನ್ ಮಾಡ್ಕೊಂಡು ಹಿಂಗೆ ಬಂದುಬಿಡ್ತೀನಿ, ಸರಿನಾ? ಸರಿ ಆಯ್ತು, ಹೋಗಿ 5 ನಿಮಿಷ ಬೇಗ ಬಂದುಬಿಡಿ. ಸರಿ 5 ನಿಮಿಷ ಬಂದುಬಿಡ್ತೀನಿ. ಪಾಪ ನನಗೋಸ್ಕರ ಮನೆ ತನಕ ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ನಾನು ಅಟ್ಲೀಸ್ಟ್ ಒಂದು ಮೆಸೇಜು ಹಾಕಲಿಲ್ಲ. ಪಾಪ ಎಷ್ಟೋ ತನಕ ವೇಟ್ ಮಾಡಿದ್ರೆ ಏನೋ. ನೇತ್ರ, ಎಷ್ಟೊತ್ತದು ಬರೋದಕ್ಕೆ? ಅಲ್ಲೇ ಕೂತಿದೆಯಲ್ಲ, ಬಾ. ಸರ್, ನೀವು ಮುಂದೆ ಹೋಗಿರಿ. ನಿತಿನ್ ಅವ್ರನ್ನ ಟಿಫಿನ್ ಮಾಡ್ತಾ ಇದ್ದಾರಂತೆ, ಅವ್ರನ್ನ ಕರ್ಕೊಂಡು ನಾನು ಬರ್ತೀನಿ. ನೀವು ಮುಂದೆ ಹೋಗಿರಿ. ಜಸ್ಟ್ ಶಟ್ ಅಪ್. ಅವನು ನಾಷ್ಟ ಮಾಡ್ಕೊಂಡು ಬರ್ತಾನೆ, ನೀ ಸುಮ್ಮನೆ ಬಾ. ಅದು ಸರ್, ನಾನು ಇಲ್ಲೇ ಕುತ್ಕೋತೀನಿ ಅಂತ ಹೇಳಿದ್ದೀನಿ. 2 ನಿಮಿಷ ಬಂದುಬಿಡ್ತಾರೆ. ಸುಮ್ಮನೆ ಬಾ ಅಂತ ಅಂದೆ, ಬಾ. ಇವರು ಬಾ ಅಂತ ಅವನು ನಿಂತ್ಕೊಂತ ದೇವ್ರಿ, ಇಬ್ಬರು ಕೈಯಲ್ಲಿ ಯಾರಿಗೇನು ಹೇಳೋದು ಗೊತ್ತೇ ಆಗಲ್ಲ. ಅರೆ, ನೇತ್ರ ಅವ್ರು ಎಲ್ಲೋದ್ರು? ನಾ ಬರೋ ತನಕ ವೇಟ್ ಮಾಡಂತಂದ್ರು ವೇಟ್ ಮಾಡಿಲ್ಲ. ಈ ಅಣ್ಣ ಒಂದು ಈಗ ಕರ್ಕೊಂಡು ಹೋಗ್ಬಿಡ್ತಾನೆ. ನಾ ಆರಾಮಾಗಿ ಅವ್ರ ಜೊತೆ ಮಾತಾಡ್ಕೊತ ಹೋದ್ರೆ ಆಯ್ತಂದ್ರೆ ಆಲ್ರೆಡಿ ಕರ್ಕೊಂಡು ಹೋಗ್ಬಿಟ್ಟೆ. ಎಷ್ಟು ಅರ್ಜೆಂಟೇನ? ಈ ಅಣ್ಣ ಒಂದು ಯಾಕೆ ಬಂದೋ ಏನೋ, ಆರಾಮಾಗಿ ಮಾತಾಡ್ಕೊತ ಇರೋನ ತೋಟದಲ್ಲಿ ಎಷ್ಟು ಚೆನ್ನಾಗಿದೆ ತೋಟ ಅಂತಂದರೆ ಆಲ್ರೆಡಿ ಬಂದ್ಬಿಟ್ಟಾನೆ ಇಲ್ಲಿಗೆ. ಅವಾಗ ನೋಡಿದ್ರು ಗುರ್ರಕ್ಕೆ ಬರೀ ಕೆಲಸ ಆರಾಮಾಗಿರೋದಕ್ಕೆ ಬಿಡೋದಿಲ್ಲ. ಇವಾಗ ಏನಾದರೂ ಅವ್ರು ಇರೋ ಕಡೆ ನಾನು ಹೋಗಲಿಲ್ಲ ಅಂದರೆ ಅಷ್ಟೇ, ನನಗೆ ಇಲ್ಲಿಂದ ಓಡಿಸೇ ಬಿಡ್ತಾನೆ ಅಣ್ಣ. ಮೊದಲು ಹೋಗ್ಬೇಕು ಅವ್ರು ಇರೋ ಕಡೆ.